ಎಐಸಿಸಿ ಸದಸ್ಯ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ದೀಪಕ್ ಚಿಂಚೋರೆ ಇವರ ಜನ್ಮದಿನದ ನಿಮಿತ್ತ ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗದಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ಇಂದು ದಿನಾಂಕ 22 ಬುಧವಾರ. ಕಾಂಗ್ರೆಸ್ ನಾಯಕ ದೀಪಕ್ ಚಿಂಚೋರೆ ಇವರ ಹುಟ್ಟುಹಬ್ಬ ಕಾರಣ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗ ಇಂದು ಸಂಜೆ 5 ಗಂಟೆಗೆ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಕ್ತದಾನ ಶಿಬಿರ, ಕಿವುಡು ಮತ್ತು ಅಂಧರ ಶಾಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುವುದೆಂದು ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗದ ಸ್ವಾಗತ ಸಮಿತಿ ಅಧ್ಯಕ್ಷ ನಾಗರಾಜ್ ಗುರಿಕಾರ್ ಹೇಳಿದರು. ಮುರುಘಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸುತ್ತಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕರಾದ ಕೋನರೆಡ್ಡಿ, ಮಾಜಿ ಸಚಿವ ಎಂ ಹಿಂಡಸ್ಗೇರಿ, ಕಾಂಗ್ರೆಸ್ ನಾಯಕಿ ಶಿವಲೀಲಾ ಕುಲಕರ್ಣಿ, ಅಂಜುಮನ್ ಇಸ್ಲಾಂ ಅಧ್ಯಕ್ಷ ಇಸ್ಮಾಯಿಲ್ ಟಮಾಟ್ಗಾ ಸೇರಿದಂತೆ ಅಲ್ತಾಫ್ ಹಳ್ಳೂರ್, ವಿನೋದ್ ಅಸೂಟಿ, ತೋನಪ್ಪ ಅಷ್ಟಗಿ, ದಾನಪ್ಪ ಕಬ್ಬೇರ್ ಸೇರಿದಂತೆ ಪಕ್ಷಾತೀತವಾಗಿ ನಾಯಕರು ಹಾಗೂ ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿ ಶುಭ ಕೋರಲಿದ್ದಾರೆ. ಅಭಿಮಾನಿಗಳ ಬಳಗದ ಗೌರವ ಅಧ್ಯಕ್ಷ ಬಸವರಾಜ್ ಕಿತ್ತೂರ್, ಮೆಹಬೂಬ್ ಪಠಾಣ್, ಜೈಲಾನಿ ಜಾಲೇಗಾರ್, ರವಿ ಮಾಳಿಗೇರ್, ಮಹೇಶ್ ಕೋಲಣ್ಣವರ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕುಡಾಜ ಮಾಜಿ ಅಧ್ಯಕ್ಷ, ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಈ ಸಂದರ್ಭದಲ್ಲಿ ಐಸ್ಮು ಟಿವಿ ಮೂಲಕ ಹಾಗೂ ಗೂಗಲ್ ಮೂಲಕ ಶ್ರೀ ದೀಪಕ್ ಚಿಂಚೋರೆ ಅವರಿಗೆ ಶುಭ ಹಾರೈಸಿದರು. ಒಂದು ಕಾಲೋನಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಬ್ಯಾಂಕ್ ಅನ್ನು ಸೊಸೈಟಿ ಅಂತ ತೆಗೆದಿದ್ದಾರೆ. ಆ ಸೊಸೈಟಿಯಲ್ಲಿ ಸುಮಾರು ಒಂದು 10-15 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಈ ರೀತಿ ಒಟ್ಟು ಈ ಭಾಗದಲ್ಲಿ ಯಾರು ನಮ್ಮನ್ನ ಕಷ್ಟ ಅಂತ ಕೇಳ್ಕೊಂಡು ಹೋಗ್ತಾರ ಆ ಕಷ್ಟಕ್ಕೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಿ ಅವರಿಗೊಂದು ಮಾರ್ಗೋಪಾಯವನ್ನು ಸರಿಯಾದ ದಿಕ್ಕಿನ ಬರೀತಕ್ಕಂಥ ಮಾರ್ಗೋಪಾಯವನ್ನು ದಾರಿ ತೋರಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಬರಬೇಕು. ಆ ಅಂಗವಾಗಿ ಇವತ್ತ ನಾವೆಲ್ಲ ಅಭಿಮಾನ ಅವ್ರು ಬ್ಯಾಡಂದ್ರು ಏನನ್ನು ಬಟ್ಟೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅವ್ರು ಬ್ಯಾಡಂದ್ರೂ ಸಹ ನಾವು ಸ್ವಇಚ್ಛೆಯಿಂದ ಅಭಿಮಾನಿಗಳಾಗಿ ಅವರ ಒಂದು ಮಾಡ್ತಕ್ಕಂಥ ಸೇವೆಗೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ, ಅವ್ರಿಗೆ ಹುರುಪು ಬರಲಿ, ದೇವರು ಇನ್ನೂ ಅವ್ರಿಗೆ ಐಶ್ವರ್ಯ ಕೊಡಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಖ ಮಾಡ್ತಾ ಇದ್ದೇವೆ. ಅದು ತಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ಮತ್ತೊಮ್ಮೆ ಕೆಳಗಡೆಯಿಂದ ಕೇಳ್ಕೊತಾ ಇದ್ದೇವೆ. ನಾಳೆ ದಿನಾಂಕ 22/5/2024 ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಮಹಾಪೌರರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು, ಕೊಡುಗೈ ದಾನಿಗಳಾಗಿರ್ತಕ್ಕಂಥ ಶ್ರೀ ದೀಪಕ್ ಚಿಂಚೋರೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದೊಳಗೆ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ದೀಪಕ್ ಚಿಂಚೋರೆ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ನನಗೆ ಏನು ನಾವು ಮಹಾನಗರ ಪಾಲಿಕೆ ಒಳಗಿದ್ವಿ ಆವಾಗಿಂದ ನಮ್ಮ ಅವರು ಒಂದು ಸ್ನೇಹ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬಡವರ ಬಗ್ಗೆ ಬಹಳ ಕಳಕಳಿ ಉಳ್ಳುವಂಥ ವ್ಯಕ್ತಿ ನಾ ಕಂಡಂಗೆ. ಮತ್ತು ಯಾವಾಗಲೂ ಏನೇ ತೊಂದರೆ ಬಂದ್ರೆ ಯಾರಿಗಾದರೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಾಳೆ ಅವರ ಹುಟ್ಟುಹಬ್ಬವನ್ನು ಎಲ್ಲ ಗೆಳೆಯರ ಬಳಗ ಕೂಡ್ಕೊಂಡು ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇಂಥ ಒಬ್ಬ ವ್ಯಕ್ತಿ ಹುಟ್ಟುಹಬ್ಬವನ್ನು ಆಚರಣೆ ಎಲ್ಲ ಸಾರ್ವಜನಿಕರು ಕೂಡಿ ಮಾಡುವಂಥ ಸಂದರ್ಭದೊಳಗೆ ದೇವರು ಅವರಿಗೆ, ಬಡವರಿಗೆ ಇನ್ನೂ ಸಹಾಯ ಸಹಕಾರ ಕೊಡ್ತಕ್ಕಂಥ ದೇವರು ಅವರಿಗೆ ಆಶ್ಚರ್ಯವನ್ನು ಕೊಟ್ಟು ಅವರಿಗೆ ಆಯುಷ್ಯವನ್ನು ಕೊಟ್ಟು ಕಾಪಾಡಬೇಕು. ಅವರು 100 ವರ್ಷ ಚಿರ ಕಾಲ ಬಾಳಿ ನೊಂದವರ ಬಾಳಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಕೊಡುಗೈ ದಾನಿಯಾಗಿ ಬದುಕಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ.